ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಖತ್ ಟೇಸ್ಟಿಯಾದ ಈಜಿಯಾದ ಮಕ್ಕಳಿಗೆ ಡಬ್ಬಿಗೆ ಕಟ್ಕೊಡುವಂತಹದ್ದು ಒಂದು ಹೇಳ್ಕೊಡ್ತೀನಿ. ಅದು ಯಾವುದಪ್ಪ ಅಂತಂದರೆ ಪರೋಟ ಹೇಳ್ಕೊಡ್ತೀನಿ. ಅವಲಕ್ಕಿ ಪರೋಟ. ಇದು ಈಸಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 2 ಬಟ್ಲದಷ್ಟು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ಕಲಿಸ್ಕೋಬೇಕು. ಮೊದಲು ಕಣಕ ಕಲಿಸ್ಕೋಬೇಕಲ್ವ, ಹಾಗಾಗಿ ನಾನು 2 ಬಟ್ಲದಷ್ಟು ಆಶೀರ್ವಾದ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇವಾಗ 2 ಬಟ್ಲದಷ್ಟು ನಾನು ಆಶೀರ್ವಾದ ಗೋಧಿ ಹಿಟ್ಟು ಹಾಕಿದೆ. ನಂತರ ಟೇಸ್ಟಿಗೆ ತಕ್ಕಷ್ಟು 1 ಚಮಚದಷ್ಟು ಟೀ ಸ್ಪೂನಿಂದ 1 ಚಮಚದಲ್ಲಿ ಉಪ್ಪು ಸೇರಿಸ್ಕೊಂಡೆ. ನಂತರ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಯಾವುದಾದ್ರೂ ಇದ್ರೂ ನಡೆಯುತ್ತೆ, ಆಯಿಲು, ಅಡುಗೆ ಆಯಿಲು. ಅದನ್ನು ಹಾಕಿ ಇವಾಗ ಕಲಿಸ್ಬೇಕು ಚೆನ್ನಾಗಿ. ಉಪ್ಪು, ಎಣ್ಣೆ ಅದೆಲ್ಲ ಕರಗಬೇಕು. ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಹೋಳ್ಗೆದು ಕಣಕ ಬರುತ್ತಲ್ಲೋ ಅದೇ ಥರ ನಾವು ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ಕಲಿಸ್ಕೋಬೇಕು. ಆಗ ನಮಗೆ ಚೆನ್ನಾಗಿ ಹದ ಬರುತ್ತೆ. ಇದು ಗೋಧಿ ಹಿಟ್ಟಿನ ಹದ. ಇಲ್ಲಪ್ಪ ಅಂದ್ರೆ ಗಟ್ಟಿ ಆಗೋದು, ಹಳಕ್ಕಾಗೋದು ಹಾಗಾಗುತ್ತೆ. ಹಾಗಾಗಿ ನಾವು ರವಂಡಾಗಿ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಒಣ ಹಿಟ್ಟು ಎಲ್ಲೆಲ್ಲಿರುತ್ತೋ ಅಲ್ಲಲ್ಲೇ ನೀರು ಹಾಕ್ಕೊತ ಈ ಥರ ರವಂಡಾಗಿ ಕಲಿಸ್ಬೇಕು. ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಿದುಕಬೇಕು. ಅದಕ್ಕೆ ಮಿದುಕಿದೆ ಅಂದರೆ ಪರೋಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಹದ ಬರುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ನಾದ್ಕೊಂಡು ಒಂದು ಸೈಡು ಇವಾಗ ಒಂದು 10 ನಿಮಿಷ ಹಾಗೇ ಎತ್ತಿಡಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಮೇಲೆ ಅಥವಾ ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಮುಚ್ಚಿ ಒಂದು 10 ನಿಮಿಷ ಸೈಡ್ ಎತ್ತಿಟ್ಬಿಡಿ. ಆವಾಗ ಈಗ ಕಣಕ ರೆಡಿಯಾಗಿದೆ. ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಹೂರಣ ರೆಡಿ ಮಾಡಬೇಕು. ಹೂರಣಕ್ಕೆ ಮೊದಲು ನಾನು ಅವಲಕ್ಕಿ ಇರುತ್ತಲ್ವ, ತೆಳ್ಳನ ಅವಲಕ್ಕಿನ ಅದನ್ನು ಅದರಲ್ಲಿ ಏನಾದ್ರು ಕಸ ಇದೆಯೇನೋ ಅಂತ ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮೆತ್ತಗೆ ಮಾಡೋಕ್ಕೆ ಇಟ್ಕೊತೀನಿ. ಸ್ವಲ್ಪ ಇವಾಗಲೇ ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ, ಅದನ್ನ ನೀರು ಸೋಸ್ಕೊತೀನಿ, ಸರಿಗೆ ಮೆತ್ತಗೆ ಮಾಡೋಕ್ಕೆ ಇಟ್ಕೊತೀನಿ. ನಂತರ ಒಂದು ಪಾತ್ರೆಗೆ ತೆಗೆದುಕೊಂಡು ಒಂದು 2 ಚಮಚದಷ್ಟು ಆಯಿಲ್ ಹಾಕ್ಕೊಂಡು 2 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದರಲ್ಲಿ ಮೊದಲು ಇದಕ್ಕೆ ಕಣಕ ರೆಡಿ ಮಾಡಿಕೊಂಡೆ. ನಂತರ ಹೂರಣ ರೆಡಿ ಮಾಡ್ಕೋಬೇಕಲ್ವ ಅದಕ್ಕೆ ತುಂಬೋದಕ್ಕೆ. ಹಾಗೆ ಈರುಳ್ಳಿನ ರೆಡ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿದೆ. ನಂತರ 2 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿದೆ. ಇದಕ್ಕೇನು ಸಾಸಿವೆ ಜೀರಿಗೆ ಹಾಕೋಣ ಅವಶ್ಯಕತೆ ಇಲ್ಲ. ಇವಾಗ ಎಣ್ಣೆಗೆ ಉಪ್ಪು ಮತ್ತು ಅದು ಟೊಮೊಟೊ ಮತ್ತು ಈರುಳ್ಳಿ, ನಂತರ ನಮಗೆ ಬೇಕಾದಷ್ಟು ಇದು ಗರಂ ಮಸಾಲ ಮತ್ತು ಕೊತ್ತಂಬರಿ ಕಾಳು ಪೌಡರ್ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ
ಅದು ಒಂದು ಚಮಚ ಹಾಕಿದೆ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿದೆ. ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಬೇಕು. ಚಾಟ್ ಮಸಾಲ ಇದ್ದರೂ ಸಹಿತ ಹಾಕ್ಬೋದು. ನನ್ನ ಹತ್ರ ಚಾಟ್ ಮಸಾಲ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇವಾಗ ನೋಡಿ ಮಸಾಲ ರೆಡಿ ಆಯಿತು. ನಂತರ ಇವಾಗ ಹೀಗೆ ಕೈ ಆಡಿಸ್ಬೇಕು. ಅದೆಲ್ಲ ಮಸಾಲದ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಹೋದ ನಂತರ ಇದಕ್ಕೆ ಇದನ್ನು ಕಲಸಿಟ್ಟಿದ್ವಲ್ವ ಅವಲಕ್ಕಿನ ಇದಕ್ಕೆ ತಂದು ಸೇರಿಸ್ಬೇಕು. ಒಂದು ಇದು ಆಲೂಗಡ್ಡೆ ಕುದಿಸಿದ್ದಿತ್ತಪ್ಪ ಅಂದ್ರೆ ಅದನ್ನು ಸಹಿತ ಹಾಕ್ಬೋದು, ಟೇಸ್ಟ್ ಆಗುತ್ತೆ. ನಾನು ಆಲೂಗಡ್ಡೆನ ಹಾಗೆ ತುರಿದು ಹಾಕ್ಕೊಂಡಿದ್ದೆ, ಟೇಸ್ಟ್ ಬಂದಿತ್ತು. ಅದು ಮಿಸ್ ಆಗಿದೆ ಈ ವಿಡಿಯೋದಲ್ಲಿ. ಓಕೆ, ಇವಾಗ ಅವಲಕ್ಕಿನ ಈ ಥರ ನಾನು ಮ್ಯಾಶ್ ಮಾಡಿರೋಂತಹ ಮ್ಯಾಶ್ ಅದೇನು ತಣ್ಣಗೆ ಆಗಿಬಿಟ್ಟಿರ್ತದೆ, ಆವಾಗ ಸ್ವಲ್ಪ ಎಳ್ಳು ಹಾಕ್ಕೋಬೇಕು. ಸ್ವಲ್ಪ ಎಳ್ಳು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ ಅದು ಸ್ವಲ್ಪ ರಾಡಿ ಅನ್ನಿಸ್ತಪ್ಪ ಅಂದ್ರೆ ಕಡಲೆ ಹಿಟ್ಟು ಇರುತ್ತಲ್ವ, ಅದನ್ನು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಹಾಕಿ ಹಾಗೆ ಮುಚ್ಚಿ ಸೈಡ್ ಎತ್ತಿಟ್ಬಿಡ್ಬೇಕು ಫ್ರೆಂಡ್ಸ್. ಹಾಗೇ ಅದನ್ನು 10 ನಿಮಿಷ ಸೈಡ್ ಎತ್ತಿಡಿ. ನಂತರ ಅದು ತಣ್ಣಗಾಗುತ್ತೆ. ತಣ್ಣಗಾದ ನಂತರ ಮುಟ್ಟು ನೋಡಬೇಕು. ಅದನ್ನು ತಣ್ಣಗಾದ್ನಪ್ಪ ಅಂತಂದರೆ ಅದನ್ನು ಮತ್ತೆ ಇನ್ನೊಂದು ಸರಿ ಕೈ ಆಡಿಸಿ ನಾವು ಒಂದು ಉಂಡೆ ಟೈಪು ಮಾಡಿ ನಾವು ಒಂದು ಸೈಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಅಂದರೆ ಇದನ್ನು ಹೂರ್ಣದಲ್ಲಿ ಇಟ್ಕೊಳಕ್ಕೆ ಈಜಿ ಆಗುತ್ತೆ ಫ್ರೆಂಡ್ಸ್. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಲಾರ್ದಂಗೆ ನೋಡಿದೆಪ್ಪ ಅಂದರೆ ನಿಮಗೆ ಎಲ್ಲಾದರೂ ಟಿಪ್ಸ್ ಹೇಳ್ತಾ ಇರ್ತೇನಲ್ಲ, ಆವಾಗ ಗೊತ್ತಾಗ್ತದೆ. ಸ್ಕಿಪ್ ಮಾಡಿದರೆ ಗೊತ್ತಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ನೀವು ಲೈಕ್ ಮಾಡಿ ನೋಡಿ. ಇವಾಗ ಒಂದು 10ರಿಂದ 15 ಉಂಡೆಗಳು ಆಯಿತು. ಇದನ್ನು ಸೈಡ್ ಎತ್ತಿಟ್ಕೊಂಡು ಇವಾಗ ನಿಮ್ಮ ಕಣ್ಕನೂ ರೆಡಿಯಾಗಿದೆ. ಒಂದು 10 ನಿಮಿಷ ಅದು ನೆಂದಿದೆ ಅಲ್ವಾ, ಅದು ಮೆತ್ತಗಾಗಿದೆ. ಇವಾಗ ಒಂದು ಬಟರ್ ಪೇಪರ್ ತೆಗೆದುಕೊಂಡು ಹೋಳಿಗೆ ಮಾಡ್ತೀವಲ್ವ, ಸಿಲ್ಕಿ ಪೇಪರ್ ಅಂತಲೂ ಕರೀತಾರೆ, ಇದಕ್ಕೆ ಬಟರ್ ಪೇಪರ್ ಅಂತ ಕರೀತಾರೆ ನೋಡಿ. ಇವಾಗ ಇದಕ್ಕೆ ಎಣ್ಣೆ ಸವರ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಲ್ಲಿ ಇದನ್ನು ಕಣಕನ ತೆಗೆದುಕೊಂಡು ಇದಕ್ಕೆ ಅಡಾಲವಾಗಿ ಮಾಡ್ಕೋಬೇಕು. ಒಂದು ಇದರಲ್ಲಿ ಕೈಯಿಂದನೇ ಈ ಥರ ಅಡಾಲ ಮಾಡ್ಕೋಬೇಕು. ಅಂದರೆ ನಾವು ಹೂರ್ಣ ಇಟ್ಕೊಳಕ್ಕೆ ಕರೆಕ್ಟ್ ಜಾಗ ಆಗುತ್ತೆ. ಸಮತಟ್ಟಾಗಿ ಅಡಾಲ ಮಾಡ್ಕೋಬೇಕು. ಆಗ ನಮಗೆ ಎಲ್ಲಿ ಕಣಕ ಉಳಿಯೋದಿಲ್ಲ. ಈಗ ನೋಡಿ, ಇವಾಗ ಅದು ಮೆತ್ತಗಾಗಿದೆಲ್ಲ ಕರೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಗಟ್ಟಿನೂ ಕಲಿಸ್ಕೋಬಾರ್ದು, ಗೋಧಿ ಹಿಟ್ಟಿಗಿಂತ ಅಳಕೂ ಕಲಿಸ್ಕೋಬಾರ್ದು. ನಡುವೆ ಒಂದು ಮೀಡಿಯಮ್ ಟೈಪಲ್ಲಿ ಕಲಿಸ್ಕೋಬೇಕು ನಾವು ಕಣಕನ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಹೂವಿನ ಟೈಪು ಚೆನ್ನಾಗಿ ಮುದುಡಬೇಕು. ಇವಾಗ ನೋಡಿ, ಬಟರ್ ಪೇಪರ್ಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ನಾವು ಕೈಯಿಂದ ಇದೇ ಥರ ಅಡಾಲ ಮಾಡಬೇಕು. ಅಡಾಲ ಮಾಡಿದ್ವಪ್ಪ ಅಂದರೆ ನಾವು ಇದು ಲತೋಡಿಯಿಂದ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ನಾನು ಲತೋಡಿಗೆ ಪ್ಲಾಸ್ಟಿಕ್ ಕಟ್ಟಿದ್ದೀನಿ, ಅಂದರೆ ಅಂಟೋದಿಲ್ಲ, ಹರಿಯೋದಿಲ್ಲ ಅಂತಂದು ರೊಟ್ಟಿ ಮಾಡೋದಕ್ಕೂ ಈಸಿ ಆಗುತ್ತೆ. ಒಂದು ಸಾರಿ ಅದನ್ನು ಪ್ಲಾಸ್ಟಿಕ್ನ ಯಾವ ಥರ ಹಾಕಬೇಕು ಅಂತಂದು ಲತೋಡಿಗೆ ನಿಮ್ಗೆ ಹೇಳ್ಕೊಡ್ತೀನಿ ಟಿಪ್ಸಲ್ಲಿ ಫ್ರೆಂಡ್ಸ್. ಇವಾಗ ನೋಡಿ, ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡಾಲವಾಗಿ ನಾವು ಪರೋಟನ ಮಾಡ್ಕೋಬೋದು. ಒಟ್ಟು ಹರಿಯೋದಿಲ್ಲ. ಅಡುಗೆ ಮಾಡ್ಲಾರ್ದಾರು ಸಹಿತ ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಯಾರು ಬೀಗರು ಬರ್ತಾರಪ್ಪ ಮನೆಗಪ್ಪ ಅಂತಂದ್ರೆ, ಗೆಸ್ಟ್ ಬರ್ತಿರ್ತಾರಂದರೆ ಆಗ ಇದನ್ನು ದಡನ ಮಾಡ್ಕೋಬೋದು ನೋಡಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾನು ಹಾಕಿದೆ. ಒಂದು ಸ್ವಲ್ಪ ಇದ್ರ ಮೇಲೇನೂ ಎಣ್ಣೆನ ಹಚ್ಚಬೇಕು. ಹಚ್ಚಿ ನಂತರ ಇದನ್ನು ಟರ್ನ್ ಮಾಡಬೇಕು ನೋಡಿ. ಮಾತ್ರ ಇನ್ನೊಂದು ಹೇಳ್ಕೊಡ್ತೀನಿ. ಇದೇ ಥರ ನಿಂಬೆಹಣ್ಣಿನ ಗಾತ್ರದಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಮತ್ತೆ ಹರಡ್ಕೊಂಡು ಇದನ್ನು ನಾನು ಸಮತಟ್ಟದಾಗಿ ಮಾಡಿದ್ದೀನಿ. ಅಂದರೆ ಅದು ಹೂರಣನ ಕರೆಕ್ಟ್ ಕೂಡೋವಷ್ಟು ಅಡಾಲ ಮಾಡ್ಕೋಬೇಕು. ನಂತರ ಪದರಾಗಿ ಅದನ್ನು ಕರೆಕ್ಟಾಗಿ ಒಂದು ಹತ್ರ ಎಲ್ಲದನ್ನೂ ಮಡಚಬೇಕು. ಈ ಥರ ಮಡಚ್ಕೊಂಡು ನಮಗೇನು ಎಕ್ಸ್ಟ್ರಾ ಉಳಿತದಪ್ಪ ಅಂತಂದರೆ ಹಿಟ್ಟನ್ನು ತೆಗಿಬೋದು. ಇಲ್ಲ ನಾವು ಅದೇ ಥರ ಮಾಡ್ಕೊತೀವಂದರೆ ಮಾಡ್ಕೋಬೋದು. ನಾನು ಎಕ್ಸ್ಟ್ರಾ ಹಿಟ್ಟು ಉಳೀತು, ಹಾಗಾಗಿ ತೆಗೆದು ರವಂಡಾಗಿ ಮಾಡಿಕೊಂಡೆ. ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ಮತ್ತೆ ಅಡಾಲಾಗಿ ಮಾಡಿದೆ. ಇವಾಗ ಲತುಡ್ಗೆ ಇರುತ್ತಲ್ವ, ಅದರಿಂದ ಲತುಡಿಸ್ತಾ ಇದ್ದೀನಿ. ತುಂಬ ಅಗಲವಾಗಿ, ಎಷ್ಟಾದರೂ ಅಗಲಾಗಿ ಮಾಡ್ಕೋಬೋದು. ಇದೇ ಥರ ಲತುಡಿಗೆ ಪ್ಲಾಸ್ಟಿಕ್ ಸುತ್ತೋದ್ರಿಂದ ನೋಡಿ, ಹೊಸದಾಗಿರುವಂತಹ ಅವಲಕ್ಕಿ ಪರೋಟ ನಾನು ಫಸ್ಟ್ ಟೈಮೇ ಮಾಡಿದ್ದು. ಭಾರಿ ಟೇಸ್ಟ್ ಬಂತು, ಚೆನ್ನಾಗೂ ಅನ್ನಿಸ್ತು. ಅವಲಕ್ಕಿ ಉಳಿತಪ್ಪ ಅಂತಂದರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾವು ಕಡಲೆ ಹಿಟ್ಟು ಕಲಿಸ್ಕೊಂಡು ಬಿಸಿ ಮಾಡಿಕೊಂಡು ಹೂರಣ ರೆಡಿ ಮಾಡಿಕೊಂಡು ಸಹಿತ ನಾವು ಮಾಡ್ಬೋದು ನೋಡಿ. ಇವಾಗ ರೆಡಿ ಆಯಿತು ಅವಲಕ್ಕಿ ಪರೋಟ.
ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಸೈಡು ನಾವು ಎಣ್ಣೆ ಹಾಕಿ ತಿನ್ನೋದಿಲ್ಲಪ್ಪ ಜಾಸ್ತಿ ಅಂದ್ರೆ ಎಣ್ಣೆ ಹಾಕ್ಲಾರ್ದಂಗೆ ಹಾಗೆ ಹಂಚಲ್ಲಿ ಬೇಯಿಸ್ಕೋಬೋದು. ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ಕೊಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಯಾವ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತಲೂ ನಾನು ಕಾಮೆಂಟಲ್ಲಿ ತಿಳಿಸಿ. ನೀವು ಈ ಲೈಕ್ ಮಾಡೋದ್ರಿಂದ, ಕಾಮೆಂಟ್ ಮಾಡೋದ್ರಿಂದ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತಾ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿರೋದು. ನಾನು ಮಾಡ್ತಿರುವಂತಹ ಅಡುಗೆ ರೆಸಿಪಿನ ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಡಿ ತೋರಿಸ್ತಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನಂತರ ನಾನು ಇವಾಗ 1-2 ಪರೋಟ ರೆಡಿ ಆಯಿತು. ಇದೇ ಥರ 4-5 ಪರೋಟ ರೆಡಿ ಮಾಡಿದೆ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಇದ್ರೂ ನಡೆಯುತ್ತೆ, ಇಲ್ಲಪ್ಪ ಅಂತಂದರೆ ಹಾಗೇ ತಿನ್ಬೋದು. ನಾವಂತೂ ಇದಕ್ಕೆ ಬೆಣ್ಣೆ ಇಟ್ಕೊಂಡು ತಿಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಓಕೆ, ಇವಾಗ ರೆಡಿ ಆಯಿತು 2ನೇ ಪರೋಟ. ನನಗಂತೂ ಮಾಡೋ ಹೊತ್ತಾಗಂತೂ ಫುಲ್ ಖುಷಿಯಾಗಿತ್ತು. ನೋಡಿ, ಈ ಥರ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗುತ್ತೆ. ಹುಡುಗರಿಗೂ ಲೈಕ್ ಆಗುತ್ತೆ, ಡಬ್ಬಿಗೆಲ್ಲ ಕಟ್ಬೋದು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.